ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಏನಂತ ಗೊತ್ತಾ, ಪಲ್ಸ್ ರೇಟ್ ನಿಂದ 40ಕ್ಕೆ ಬಂದ್ಬಿಟ್ಟಿದೆ, 38ಕ್ಕೆ ಬಂದ್ಬಿಟ್ಟಿದೆ, 50ಕ್ಕೆ ಬಂದ್ಬಿಟ್ಟಿದೆ, ಹುಷಾರು, ಹಾರ್ಟ್ ಡಿಟೋರೇಟ್ ಆಗ್ತಾ ಇದೆ ಅಂತಾರೆ. ಅವ್ರಿಗೆಲ್ಲ ಒಂದೇ ಮಾಡಿ. ನಂಬರ್ 2 ಇದು ತಲೆ ಭಾಗ, ಎದೆ ಭಾಗ, ಇದು ಹಾರ್ಟ್ ರಿಫ್ಲೆಕ್ಸ್. ನಂಬರ್ 2 ಡಾರ್ಕ್ ಬ್ಲೂ ಮಾಡಿ, ಆಗ್ಬಿಟ್ಟು ಹಾರ್ಟ್ ರೇಟ್ ಚೆಕ್ ಮಾಡಿ ಪಲ್ಸ್ ಆಕ್ಸಿಮೀಟರ್ ಇಂದ. 100% ನಿಮ್ಮ ಹಾರ್ಟ್ ರೇಟ್ 40-45 ಇರೋದು 55-60 ಮೇಲಕ್ಕೆ ಹೋಗುತ್ತೆ. ಯಾವ ಡಾಕ್ಟರ್ ಹೇಳಿರ್ತಾರಲ್ಲ ಹಾರ್ಟ್ ಎಜೆಕ್ಷನ್ ಫ್ಯಾಕ್ಟರ್ ಕಮ್ಮಿ ಇದೆ ಅಂತ, ಅವರೇ ಹೇಳ್ತಾರೆ ಇಂಪ್ರೂವ್ ಆಗಿದೆ ಅಂತ. ಏನ್ ಮಾಡಿದ್ರಿ ಅಂತಾರ. ಏನಿಲ್ಲ, ಒಂದೇ ನಂಬರ್ 2 ಡಾರ್ಕ್ ಬ್ಲೂ. ಕಲರ್ ಥೆರಪಿ ನಂಗೆ 4 ಗಂಟೆ 5 ಗಂಟೆ ಬರ್ಕೊಳೋದು ಇಲ್ಲ. ಒಂದ್ ನಂಬರ್ ಹಾಕಿದ್ರೆ ಸಾಕು, ಒಂದ್ ಅರ್ಧ ಗಂಟೆ ಗಳಿಸ್ಕೊಂಡ್ಬಿಡಿ ಸಾಕು, ಅದ್ರ ಕೆಲ್ಸ ಅದ್ ಮಾಡಿರ್ತೈತೆ ಆಲ್ರೆಡಿ. ಎರಡು ತರ ಸೈನ್ಸ್ ನಾವು ಫಾಲೋ ಆಗ್ತೀವಿ. ಒಂದು ನೋಡಿ ಮಾಡೋದು, ಎರಡನೇದು ನಮ್ಮ ಅನುಭವಕ್ಕೆ ಬರೋದು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಅನುಭವಕ್ಕೆ ಬಂದಿಲ್ಲ ಅಂತಂದ್ರೆ ರೈಟ್ ನೌ ಯು ಕ್ಯಾನ್ ಚೆಕ್. ನೀವು ಜಸ್ಟ್ ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ತಗೊಂಡ್ಬಿಟ್ಟು ನೋಡಿ, ನಿಮ್ಮ ಎಡಗೈಯಲ್ಲಿ ಈ ಒಂದು ಚೆಸ್ಟ್ ರಿಫ್ಲೆಕ್ಸ್ ಬರುತ್ತಲ್ವಾ, ಇಲ್ಲಿ ನಂಬರ್ 2 ಅಂತ ಬರ್ಕೊಳ್ಳಿ. ವಿದಿನ್ ಹಾಫ್ ಅನ್ ಅವರ್ ಒಳಗಡೆ ನಿಮ್ಗೆ ಕೆಲವೊಂದು ಅನುಭವಗಳಾಗತ್ತೆ. ನಂಬರ್ 2 ಡಾರ್ಕ್ ಬ್ಲೂ ಏನಾಗತ್ತೆ ಅಂತೇಳಿ ನಾನು ಅರ್ಧ ಗಂಟೆ 3/4 ಗಂಟೆ ಬಿಟ್ಟು, ಯಾರೆಲ್ಲ ಇವತ್ತು ಮೊದಲನೇ ಕ್ಲಾಸ್ ಇದ್ದೀರಾ, ನಿಮ್ಮ ಅನುಭವಕ್ಕೆ ಏನಾದ್ರು ಚೇಂಜ್ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ನೀವು ಇದನ್ನ ಮಾಡ್ಬೋದು. ನಂಬರ್ 2 ಡಾರ್ಕ್ ಬ್ಲೂ. ನಂಬರ್ 2 ಒಂದು ಹಾಕೊಳ್ಳಿ, ಇನ್ನೂ ಒಂದು ಕೊಡ್ತೀನಿ, ಸ್ಕೈ ಬ್ಲೂ ಕಲರ್. ಇದನ್ನ ನೀವು ಜಸ್ಟ್ ಆ ನಂಬರ್ 2 ಹಾಕೊಂಡಿದ್ರೆ ಓಕೆ. ಕೆಲವ್ರು ಯಾರಾದ್ರೂ ಹಾಕೊಂಡಿಲ್ಲ ಅಂದ್ರೆ ಸ್ವಲ್ಪ ಅದ್ರ ಕೆಳಗಡೆ ಈ ಭಾಗದಲ್ಲಿ ನಂಬರ್ 3 ಸ್ಕೈ ಬ್ಲೂ ಕಾಣಿಸ್ತಿದೆ ಅಲ್ವಾ, ನಂಬರ್ 3 ಸ್ಕೈ ಬ್ಲೂ. ಜಸ್ಟ್ ಬರ್ಕೊಳ್ಳಿ, ಕಳ್ಕೊಳ್ಳೋದೇನಿಲ್ಲ ಅಲ್ವಾ, ಜಸ್ಟ್ ಬರ್ಕೊಳೋದಷ್ಟೇ. ಓಕೆ. ಇದು ದೊಡ್ಡವರಿಗೆ ಆದ್ರೆ ಅಂಗೈಯಲ್ಲಿ ಬರೆಯಕ್ಕೆ ಹೇಳ್ತೀವಿ, ಇಲ್ಲ ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೊಳಕ್ ಹೇಳ್ತೀವಿ. ನಾನು ನೋಡಿ ನಂಬರ್ 5 ಅಂತ ಬರ್ಕೊಂಡಿದ್ದೆ. ಚಿಕ್ಕ ಮಕ್ಕಳಿಗೆ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಮಗು ಮಲಗಿರುತ್ತಲ್ವಾ, ಆ ಬೆಡ್ ಕೆಳಗಡೆ ತಡಿ ತರ ಇರುತ್ತಲ್ವಾ, ಆ ಬೆಡ್ ಶೀಟ್ ಕೆಳಗಡೆ ಒಂದು ಚೀಟಿಯಲ್ಲಿ ಬರ್ದಿಟ್ರೆ ಸಾಕು. 1 ವರ್ಷದಕ್ಕಿಂತ ಚಿಕ್ಕ ಮಕ್ಕಳಿದ್ರೆ. ನಂಬರ್ 2 ಎಫೆಕ್ಟ್ ಹೊಡಿತಾ ಇದೆ ನನಗೆ, ಏನಂತ ಆಮೇಲೆ ಹೇಳ್ತೀನಿ ಅರ್ಧ ಗಂಟೆ ಬಿಟ್ಟು. ನಿಮ್ಗೂ ಅನುಭವಕ್ಕೆ ಬಂದಿದ್ರಿಗಿನಾಗಿ ಜಸ್ಟ್ ಬರ್ದು ಇಟ್ಕೊಳ್ಳಿ, ನಿಮ್ಮ ಅನುಭವನ ಹಂಚ್ಕೋಬಹುದು. ರಾಧಾ ಪುನೀತ್ ಅವ್ರಿಗೆ ಏನೋ ಆಗ್ತಾ ಇದೆ ಅಂತ ಆಲ್ರೆಡಿ ನಂಬರ್ ಬರ್ಕೊಂಡು, ಏನಾಗ್ತಿದೆ ಅಂತ ಕೇಳೋಣ. ನಮಸ್ತೆ ಸರ್. ಏನಾಗ್ತಿದೆ? ಹೆಡೇಕ್ ಆಗ್ತಿದೆ, ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಿದೆ, ಗಿಡಿನೆಸ್ ಫೀಲ್ ಆಗ್ತಿದೆ. ತಲೆನೋವು, ಎಡೇಕು, ಗಿಡಿನೆಸ್ ಮತ್ತೆ ಸ್ವೆಟ್ಟಿಂಗ್ ಸ್ವೆಟ್ಟಿಂಗ್ ಆಗ್ತಿದೆ. ನೀನ್ ಏನೇನ್ ಹೇಳ್ದಲ್ಲ ಅದ್ ನನಗೂ ಆಗ್ತಿದೆ. ಬಟ್ ಪೇನು ಇಲ್ಲಿಂದ ಶುರು ಆಗ್ತಿದೆ, ಈ ಕಿಡ್ನಿ ಮತ್ತೆ. ನೀವು ಒಂದ್ ಸ್ವಲ್ಪ ನೀರ್ ತಗೊಂಡು ಇದನ್ನ ಅಳಿಸ್ಕೊಂಡ್ಬಿಡಿ. ನಂಬರ್ 2 ಮಾಡ್ತೀನಿ. ನಂಬರ್ 5 ಹಾಕೊಂಡೆ ಗಿಡಿನೆಸ್ಗೆ, ಬಟ್ ಕಡಿಮೆ ಆಗ್ತಲ್ಲ. ಈಗ ಇಮಿಡಿಯೇಟ್ ಆಗಿ ಹಾಕೊಂಡೆ, ಆಗ್ತಿಲ್ಲ. C1 C2 C3 ಇಷ್ಟು ಪೇನ್ ಹೆವಿ ಕೊಡ್ತಿದೆ. ಇದಿಷ್ಟು ನೋವಾಗ್ತಿದೆನಾ? ಇಷ್ಟು ಇಲ್ಲಿಂದ ಈ ಸೈಡ್ಸ್, ಬ್ಯಾಕ್ ಸೈಡ್ ನೋವಾಗ್ತಾ ಇದೆ. ಆಗ್ತಿದೆ. ಜಗದೀಶ್ ಅವ್ರನ್ನ ಕೇಳೋಣ, ಅವ್ರು ಏನ್ ಹೇಳ್ತಾರೆ. ಎಸ್ ಜಗದೀಶ್, ನಿಮ್ಗೆ ಏನಾಗ್ತಿದೆ? ಸರ್, ತಲೆ ತಿರುಗ್ತಾ ಇದೆ ಸರ್. ಹಾ ಸರ್. ತಲೆ ತಿರುಗ್ತಿದೆನಾ? ತಲೆ ನೋವ್ತಾ ಇದೆನಾ? ಸುಷ್ಮಿತಾ ಎಂ ಮೇಡಮ್, ಏನಾಗ್ತಿದೆ ನಂಬರ್ 2 ಡಾರ್ಕ್ ಬ್ಲೂ ಬರ್ಕೊಂಡಾದ್ಮೇಲೆ? ಸರ್, ತಲೆ ತಿರುಗ್ತಾ ಇದೆ ಸರ್. ತಲೆ ತಿರುಗ್ತಿದೆನಾ? ಮತ್ತೆ ತಲೆನೋವು ಏನಾರು ಇದೆನಾ? ತಲೆನೋವು ಲೈಟ್ ಆಗಿದೆ ಸರ್, ತಲೆ ಮಾತ್ರ ತಿರುಗ್ತಿದೆ ಸರ್. ತಲೆ ಮಾತ್ರ ತಿರುಗ್ತಾ ಇದೆ. ಇನ್ಯಾರಿಗೆ ಏನಾಗಿದೆ? ಸುವರ್ಣ ಅವ್ರು ಏನ್ ಹೇಳ್ತಿದ್ದಾರೆ, 1 ನಿಮಿಷ ಕೇಳ್ಬಿಡೋಣ. ಓಕೆ, ನಾನು ನಿಮ್ಗೆ ಎಲ್ರಿಗೂ ಕನ್ಕ್ಲೂಷನ್ ಕೊಡ್ತೀನಿ ಏನಾಗ್ತಿದೆ ಅಂತೇಳಿ. ಸುವರ್ಣ, ಎಸ್ ಸುವರ್ಣ ಅವರೇ, ನಿಮ್ಗೆ ಏನಾಗ್ತಿದೆ? ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಇಷ್ಟೊತ್ತು ಕಾಮ್ ಆಗಿದ್ದೆ, ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇದೆ. ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇದೆ? ತಲೆ ಎಲ್ಲ ಗಿಡ್ಡಿಸ್. ಈಗ ಮಗ್ಳ ನೋಟ್ಬುಕ್ ಬೇಕಿತ್ತು ಸರ್, ಇಷ್ಟೊತ್ತು ಸುಮ್ನೆ ಇದ್ದೆ, ಸಿಗ್ಲಿಲ್ಲ ಅಂತ ಅವಳ ಮೇಲೆ ರೇಗಾಡ್ತಾ ಇದ್ದೀರಾ, ಚೀರಾಡ್ತಾ ಇದ್ದೀರಾ, ತಲೆ ನೋವ್ತಾ ಇದೆ, ತಲೆ ಸುತ್ತಾ ಇದೆ, ಇನ್ನ ಸುತ್ತಾ ಇದೆ ಸರ್, ತಲೆ ಸುತ್ತುತ್ತಿದೆ, ತಲೆ ಕಣ್ಣೆಲ್ಲ ಉರಿತಾ ಇದೆ, ಕಣ್ಣು ಉರಿತಾ ಇದೆ. ಓಕೆ,
ಇನ್ನು ಯಾರಿಗೇನ ಅನುಭವ ಆಗ್ತಾ ಇದೆ? ವಿಶಾಲ್ ಅವ್ರು ಕೇಳೋಣ, ಅವ್ರಿಗೇನಾಗ್ತಾ ಇದೆ ಅಂತೇಳಿ. ಸರ್ ನನಗೆ ಮೈಯೆಲ್ಲ ಬಿಸಿ ಆಗ್ತಿದೆ, ಹಾ, ಸ್ವಲ್ಪ ತಲೆ ಎಲ್ಲ ಹೆವಿ ಅನ್ಸ್ತಾ ಇದೆ ಸರ್. ತಲೆ ಭಾರ, ತಲೆ ಹೆವಿನೆಸ್ ಆಗ್ತಾ ಇದೆ, ಮೈಯೆಲ್ಲ ಬಿಸಿ ಆಗ್ತಾ ಇದೆ. ಸ್ವೆಟ್ಟಿಂಗ್ ಆಗ್ತಾ ಇದೆನಾ? ಸ್ಲೈಟ್ ಆಗಿ ಸ್ವೆಟಿಂಗು ಆಗ್ತಾ ಇದೆ ಸರ್. ಓಕೆ. ಇನ್ಯಾರಿಗೇನು? ಲಕ್ಷ್ಮಿ ಸಂತೋಷ್ ಅವ್ರು ಕೇಳೋಣ. ಮೇಡಮ್, ಲಕ್ಷ್ಮಿ ಮೇಡಮ್, ನೀವ್ ಹೇಳಿ, ನಿಮ್ಮ ಅನುಭವ ಏನು? ಸರ್ ಇಷ್ಟ ತನಕ ಕಾಮ್ ಆಗಿದ್ದೆ, ಒಂಥರ ತಲೆ ಇಲ್ಲಿಂದ ಫುಲ್ಲು ತಲೆ ಪೇನ್ ಫುಲ್ಲು ನೋಯ್ತಾ ಇದೆ. ನನ್ ಮಗನ್ ಮೇಲೆ ರೇಗ್ತಾ ಇದೀನಿ. ಅವನ್ಗೊಂಥರ ಏನ್ ರಿಯಾಕ್ಷನ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ನಾನೇ ಒಂದ್ ಹೇಳಿದ್ರೆ ಅವನೇ ಒಂದ್ ರಿಯಾಕ್ಟ್ ಮಾಡ್ತಾವನೆ. ನನ್ಗೆ ಹಂಗಾಗ್ತಾ ಇದೆ, ಒಂಥರ ವಾಮಿಟ್ ಬಂದಂಗ ಆಗ್ತಿದೆ, ಒಂದ್ ಸಂಕಟ. ಅವನ್ ಸರಿಗಿದ್ದಾನೆ, ನೀವೇ ಸರಿಗಿಲ್ಲ ಇವಾಗ. ಹಂಗೆ ಆಗ್ತಿದೆ ನೀವ್ ಹೇಳಿದ ತಕ್ಷಣ. ಪಟ್ಟಂತ ಅವ್ರು ಯಾರಿಗೂ ಅಳ್ಸಕ್ ಕೇಳಿದ್ರಲ್ಲ, ಅಳ್ಸೇ ಬಿಟ್ಟ ನನ್ಗೆ. ಇದೇ ಇತ್ತಿದಂಗ್ ಚೆನ್ನಾಗೇ ಇದ್ದೆ, ಕೂತಿದವಳು ಹಿಂಗಾಯ್ತಲ್ಲ ಅಂತ ಅನಿಸ್ತು. ಎಸ್, ಯಾರೀಸ್ ಹೇಳಿ, ನಿಮ್ಗೆ ಏನಾಗ್ತಿದೆ? ಸರ್ ಒಂಥರ ಹೆವಿ ಆಗ್ತಾ ಇದೆ ತಲೆ ಎಲ್ಲ. ತಲೆ ಭಾರ, ಆಮೇಲೆ ಈ ಫ್ರಂಟಲ್ ಪೋರ್ಷನ್ ಅಲ್ಲಿ ನನಗೆ ಒಂಥರ ಹೆವಿನೆಸ್ ಕಾಣ್ತಾ ಇದೆ. ಹೆವಿನೆಸ್, ಭಾರ, ಪೇನ್ ಆಗ್ತಿದೆನಾ? ಪೇನ್ ಆಗ್ತಿದೆ ಸರ್. ಇಲ್ಲೆಲ್ಲ ಒಂಥರ ಜುಮ್ 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 ಅಂದು ಬೀಟಿಂಗ್ಸ್ ಇದೆ. ಬೀಟಿಂಗ್ಸ್ ಆಗ್ತಾ ಇದೆ. ಇನ್ನು ಯಾರಿಗಾದ್ರೂ ತಮ್ಮ ಅನುಭವನ ಹಂಚ್ಕೋಬೇಕಂತಿದ್ರಾ? ಮಹಂಪಾಣಿ, ನೀವ್ ಹೇಳಿಮ್ಮ, ನಿಮ್ಗೆ ಏನಾಗ್ತಾ ಇದೆ? ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಂಗೂ ಇಲ್ಲೆಲ್ಲ ಸೈಡ್ ತಲೆ ಹಿಡ್ದೆಲ್ಲ ಪೂರ ಒಂಥರ ಜುನ್ ಅದ ಆಗ್ತದೆ ಸರ್. ಜುಮ್ ಜುಮ್ ಆಗ್ತಾ ಇದೆನಾ? ಒಂಥರ ಪೇನ್ ಇಲ್ಲೆಲ್ಲ ಸೈಡಿಗೆ, ಓಕೆ, ಒಂಥರ ಇಲ್ಲೆಲ್ಲ ಹಿಂದ ಒಂಥರ ಭಾರ ತರ ಅನ್ಸ್ತಾ ಇದೆ. ಓಕೆ. ನಿಮಗೆ ಭಾರ ಅನಿಸ್ತಾ ಇದೆನಾ? ಸರಿ, ಇನ್ನು ಯಾರಾದ್ರೂ ಇದರ ಚೇಂಜಸ್ ಆಗಿರೋರು? ಇನ್ನ ತುಂಬಾ ಜನ ಇದಾರ. ಕೇಳ್ಕಂತ ಹೋದ್ರೆ ಇನ್ನೂ ಆಗುತ್ತೆ. ಎಸ್, ಕೇಳೋಣ. ಯಾಕಂದ್ರೆ ಇವತ್ತು ನೀವು ದುಡ್ಡು ಕೊಟ್ಟು ಕ್ಲಾಸಿಗೆ ಬಂದಿದ್ದೀರಾ, ಏನೋ ನಿಮ್ಮನ್ನ ಯಾಮಾರ್ಸ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ನಾನು. ಹೇಳಿ ಪವಿತ್ರ ಅವರೇ. ಬಿಸಿ ಆಗ್ಬಿಟ್ಟಿದೆ ಸರ್. ಇವತ್ತು ಫುಲ್ ಫಸ್ಟ್ ಡೇ ಖುಷಿಯಿಂದ ಕೂತ್ಕೊಂಡ್ವಿ ಸರ್, ಕಾಮ್ ಆಗಿ 1 hour ಇಂದ ರಿಲ್ಯಾಕ್ಸ್ ಮಾಡ್ಕೊಂಡು. ಕೈಯೆಲ್ಲ ನಡುಗ್ತಾ ಇದೆ ಸರ್. ಕೈಯೆಲ್ಲ ನಡೀತಾ ಇದೆ. ಓಕೆ, ಬೆವರು ಬರ್ತಾ ಇದೆ ಸರ್. ಫುಲ್ ಬೆವರು ಬರ್ತಾ ಇದೆ. ತುಂಬಾ ಲಾಂಗ್ ಜರ್ನಿ ಮಾಡಿದಾಗ ಒಂಥರ ಆಗುತ್ತಲ್ಲ ಸರ್, ಬಸ್ ಒಳಗಡೆ ಆಗ್ತಾ ಇದೆ ನಮ್ಗೆ. ತುಂಬಾ ಒಂದು 100 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಹೆಂಗಾಗತ್ತೆ ತಲೆ, ಹಂಗಾಗ್ತಿದೆ ಆ ತರ ಅಲ್ವಾ? ಆಗ್ತಾ ಇದೆ ಸರ್. ಒಂದು ವಾಮಿಟಿಂಗ್ ಬರೋ ತರ ಎಲ್ಲ ಆಗ್ತಾ ಇದೆ. ವಾಮಿಟಿಂಗ್ ಬರೋ ತರ ಆಗ್ತಾ ಇದೆ. ಸರಿ, ಇವಾಗ ತುಂಬಾ ಜನ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೀನಿ, ನಂಬರ್ ಅಳಿಸ್ತಾ ಇದ್ದೀರಾ. ನಾನು ಅಳಿಸ್ಬಿಟ್ಟೆ ಸರ್. ನೀವ್ ಹೇಳಿದ ತಕ್ಷಣ ಅಳಿಸ್ಬಿಟ್ಟೆ ಸರ್, ನಾನು ಸಾಕಾಗೋಯ್ತು. ಸರಿ, ಓಕೆ. ಸೊ ಒಂದು ಕೈಯಲ್ಲಿ ಚಿಕ್ಕದಾಗಿ ನಂಬರ್ 2 ಅಂತ ಬರ್ದ್ರಿ. ಎಷ್ಟು ಎಫೆಕ್ಟ್ ಕೊಡ್ತಾ ಇದೆ ಅಲ್ವಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ. ಗಂಗಾಧರ್ ಅವ್ರ ನಂಬರ್ 2 ತೋರಿಸ್ತಿದ್ದಾರೆ, ಅವ್ರನ್ನ ಏನು ಕೇಳ್ಬಿಡೋಣ. ಹೇಳಿ ಗಂಗಾಧರ್ TH. ಮೈ ಎಲ್ಲ ಬಿಸಿ ಆಗ್ತಾ ಇದೆ ಸರ್. ಇಲ್ಲೇ ಕೈ ಎಲ್ಲ ಒಂಥರ ಇದಾಗ್ತಾ ಇತ್ತು, ಅದು ಶೇಕ್ ಆಗ್ತಾ ಇದೆ, ಬಿಸಿ ಆಗ್ತಾ ಇದೆ, ತಲೆ ನೋವ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ, ಎಲ್ಲ ಆಗ್ತಾ ಇದೆ ಅಲ್ವಾ? ಸರಿ ಸರ್, ನಾವು ನಡೆದಾಡುವ ಧನ್ವಂತರಿ ಗುರುಗಳು ಸರ್. ನೀವು ರೈಲ್ ಸಿಕ್ಕಿದ್ದೆ ನಮ್ಗೆ ದೊಡ್ಡ ಪುಣ್ಯ ಸರ್. 4 ತಿಂಗಳಿಂದ ಕಾಯ್ತಾ ಇದ್ದೀನಿ ನಿಮ್ ಜೊತೆ ಮಾತಾಡಬೇಕು ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್ ಗಂಗಾಧರ್ ಅವರೇ, ತಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ. ಓಕೆ, ಇವಾಗ ಲಾಜಿಕ್ಗೆ ಬರೋಣ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು 2000ಕ್ಕಿಂತ ಹೆಚ್ಚು ಜನ ಈ ಒಂದು ಕೋರ್ಸ್ನ ಅಟೆಂಡ್ ಆಗ್ತಿದ್ದಾರೆ ಅಂತಂದ್ರೆಗಿನಾಗಿ ಇಟ್ಸ್ ಬಿಕಾಸ್ ಆಫ್ ವ್ಯಾಲಿಡೇಷನ್. ನಾವು ಯಾವುದೇ ಒಂದು ಕೋರ್ಸ್ ಮಾಡಿದ್ರು ಅದನ್ನ ಅತ್ಯದ್ಭುತವಾಗಿ ಜನರ ಮುಂದೆ ಇಡ್ತಾ ಇದೀವಿ. ಫಸ್ಟ್ ನಂಬರ್ 2 ಡಾರ್ಕ್ ಬ್ಲೂ ಹಾಕೊಂಡ್ರೆ ಅಳಿಸ್ಕೊಂಡ್ಬಿಡಿ. 100 ಜನ ಹಾಕೊಂಡಿದಾರೆ ಅಂತ ಗೊತ್ತಾಯ್ತು, ಅಳಿಸ್ತಾ ಇದ್ರ ವಿಡಿಯೋದಲ್ಲೆಲ್ಲ ಕಾಣ್ತಾ ಇದೆ. ಸೊ ಯಾಕೆ ಒಬ್ರು ಹೇಳಿದ್ರು, ಪವಿತ್ರ ಅವರು, ನನಗೆ ಇವತ್ತೆಲ್ಲ ಹೆಂಗಾಗಿದೆ ಅಂದ್ರೆ, ಒಂದು ಲಾಂಗ್ ಡ್ರೈವ್ ಮಾಡಿದ್ರೆ, ಒಂದು 5-6 ಗಂಟೆ ಟ್ರಾವೆಲ್ ಮಾಡಿದ್ರೆ ಒಂದು ತಲೆ ಹಿಡ್ಕೊಂಡಿರ್ತತಲ್ಲ, ಆ ತಲೆ ನೋವು ಹಂಗಾಗಿದೆ ಅಂತ. ಅದರ ಅರ್ಥ ಏನು? ನೀವು ಡಾರ್ಕ್ ಬ್ಲೂನ ನಂಬರ್ 2 ನಲ್ಲಿ ಬರ್ಕೊಂಡಾಗ ಏನಾಗುತ್ತಂದ್ರೆ, ನಿಮ್ಮ ದೇಹದ ಚಲನೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ, ನೀವೊಂದು 100 ಕಿಲೋಮೀಟರ್ 200 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಎಷ್ಟು ಬಾಡಿ ಹೀಟ್ ಆಗುತ್ತೆ, ಎಷ್ಟು ಮೈ ಬಿಸಿ ಆಗುತ್ತೆ, ನಿಮ್ಮ ಮಾಂಸ ಖಂಡಗಳು ಎಷ್ಟು ಚಲನೆ ಆಗುತ್ತೆ, ಅಷ್ಟು ಚಲನೆ ಒಂದು ನಂಬರ್ 2 ಡಾರ್ಕ್ ಬ್ಲೂ 5 ನಿಮಿಷದಲ್ಲಿ ಕೊಡುತ್ತೆ. ಎಷ್ಟು ನಿಮಿಷದಲ್ಲಿ? 5-10 ನಿಮಿಷದಲ್ಲಿ ಆ ಅನುಭವನ ನೀವು ಪಡಿಬಹುದು.
ಎಸ್ ಸೋಮಶೇಖರ್ ಅವರೇ, ತಮ್ಮ ಅನುಭವ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಇಷ್ಟು ಜನ ಏನ್ ಹೇಳಿದ್ರಲ್ಲ ಎಕ್ಸ್ಪೀರಿಯನ್ಸ್, ಅದಕ್ಕಿಂತ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಂಗೆ. ನಿಮ್ಗೆ ಏನಾಯ್ತು? ಹೇಗೆ ಅಂದ್ರೆ, ಇಷ್ಟೊತ್ತು ಸ್ವಲ್ಪ ಈಗಿಂದ ಕೆಲಸದಿಂದ ಬಂದೆ ಸರ್, ಸುಸ್ತಾಗಿತ್ತು. ಬಟ್ ಈಗ ನಿಮ್ ಕ್ಲಾಸ್ ಶುರು ಆಗಿದ ತಕ್ಷಣ, ನಂಬರ್ ಹಾಕಿದ ತಕ್ಷಣ ನೀವ್ ಏನ್ ಹೇಳ್ತೀರಾ ನೆಕ್ಸ್ಟ್ ಅಂತ ವೇಟ್ ಮಾಡ್ತಾ ಇದೀನಿ ಸರ್. ಇಂಟ್ರೆಸ್ಟ್ ಬಂದಿದೆ ಸರ್. ಇಂಟ್ರೆಸ್ಟ್ ಯಾಕೆ ಬಂದಿದೆ ಗೊತ್ತಾ? ಈ ನಂಬರ್ 2 ಡಾರ್ಕ್ ಬ್ಲೂ ಹಾಕಿದ 5 ನಿಮಿಷಕ್ಕೆ ನಿಮ್ ಸುಸ್ತು ಹೋಗ್ಬಿಟ್ಟಿದೆ. ನೋಡಿ, ನಿಮ್ ಬಾಡಿ ಮೈಂಡ್ ಎರಡು ಫ್ರೆಶ್ ಇರುತ್ತೆ. ಹೌದು, ನೀವು ಏನ್ ಹೇಳ್ತೀರಾ ಅಂತ ಕಾಯ್ತಾ ಏನ್ ಹೇಳ್ತೀರಾ ನೆಕ್ಸ್ಟ್ ಕಾಯ್ತಾ ಇದೀರಾ. ಅದೇ ನಂಬರ್ 2 ಡಾರ್ಕ್ ಬ್ಲೂ ಹಾಕಿಲ್ಲ ಅಂದ್ರೆ ನೀವ್ ಹೆಂಗಿರ್ತಿದ್ರಿ? ಫುಲ್ ಸುಸ್ತಾಗಿರ್ತಿತ್ತು ಸರ್. ಸುಸ್ತಾಗಿ ಏನೋ ಬಸವರಾಜ್ ಹೇಳ್ಕಂತಾನೆ ಹೇಳ್ಕೋಗಪ್ಪ, ಆಮೇಲೆ ರೆಕಾರ್ಡಿಂಗ್ ನೋಡ್ಕೋತೀನಿ ನಾನು ಅಂತಿದ್ದೆ ಅಲ್ವಾ? ಥ್ಯಾಂಕ್ ಯು. ಯಾವ ಊರಿಂದ? ಇಲ್ಲ ಸರ್, ಬೆಂಗಳೂರಿಂದ. ಸೊ ವೆಲ್ಕಮ್ ಟು ಬಸವ ಅಕ್ಯೂ ಅಕಾಡೆಮಿ ಅಂಡ್ ಕಲರ್ ನ್ಯೂಮರಾಲಜಿ. ಐ ಆಮ್ ಎ TM ಸ್ಟೂಡೆಂಟ್ ಆಲ್ಸೋ ಸರ್. ಸೂಪರ್, ಅದ್ಭುತ. ಹೇಗ್ ಕಲಿತಾ ಇದ್ರ TM ನ? ಸರ್ ಸೂಪರ್ ಆಗಿ ಆಗ್ತಿದೆ ಸರ್. ಕಲರ್ ನ್ಯೂಮರಾಲಜಿ ಎಷ್ಟೋ ಜನಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ ಸರ್, ತುಂಬಾ ಖುಷಿಯಾಗಿದ್ದಾರೆ. ಮತ್ತೆ ಬ್ಯಾಕ್ ಪೇನ್ಗಳು ವಾಸಿ ಆಗ್ತಿದ್ದಾವೆ. ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ TM ಅನ್ನೋದು ಬಸವ ಅಕ್ಯೂ ಅಕಾಡೆಮಿ ಕಡೆಯಿಂದ ಕರ್ನಾಟಕದ ಜನತೆಗೆ ಒಂದು ಗಿಫ್ಟ್. ಇವತ್ತು TM ಮಾಡಿದವ್ರಿ ಮನೇಲಿ ಯಾರ ಮನೆಯಲ್ಲೂ ಮೆಡಿಸಿನ್ ಇಲ್ಲ. ಅವ್ರ ಮನೇಲಲ್ಲ, ನಮ್ TM ಸ್ಟೂಡೆಂಟ್ಸ್ ಯಾರು ನೋಡ್ತಾರೆ ಅವ್ರ ಮನೇಲಿ ಮೆಡಿಸಿನ್ ಇರಲ್ಲ ಅಲ್ವಾ? ಸೊ ಆಗತ್ತಲ್ಲ ಆ ತರ? ಹೌದು ಸರ್. ಥ್ಯಾಂಕ್ ಯು. ಸೊ ಇಲ್ಲಿ 2 ತರ ಅನುಭವನ ಕೇಳಿದ್ವಿ ನಾವು. ನಂಬರ್ 2 ಡಾರ್ಕ್ ಬ್ಲೂ. ಸೋಮಶೇಖರ್ ಹೇಳಿದ್ರು, ನನ್ನ ಬಾಡಿ ಎಲ್ಲ ರಿಫ್ರೆಶ್ ಆಗಿ ಕ್ಲಾಸ್ನ ಫ್ರೆಶ್ ಆಗಿ ಕೇಳೋ ತರ ಮೈಂಡ್ ಬಂತು ಅಂತ. ಇನ್ನೂ 10 ಜನ ಹೇಳಿದ್ರು, ಹಾಕೊಂಡು ಅರ್ಧ ಗಂಟೆ 10 ನಿಮಿಷಕ್ಕೆ 15 ನಿಮಿಷಕ್ಕೆ ತಲೆನೋವು, ತಲೆ ಸುತ್ತು ಎಲ್ಲ ಬಂದ್ಬಿಡ್ತು ಅಂತ ಅಲ್ವಾ? ಸಂಪದ್ ಅವರು ಇನ್ನು ಸ್ವಲ್ಪ ಏನೋ ಚೇಂಜಸ್ ಹೇಳ್ತಿದಾರೆ, ಅವ್ರನ್ನ ಕೇಳ್ಬಿಡೋಣ. ಹೇಳಿ ಸಂಪದ್ ಅವರೇ. ಸರ್, ಅದೇ ನನಗೂ ಆಕ್ಚುಲಿ ತುಂಬಾ ತಲೆನೋವು ಇತ್ತು. ಇವತ್ ಫಸ್ಟ್ ಡೇ ಬೇರೆ ಕ್ಲಾಸ್, ಫ್ರೆಶ್ ಆಗಿರೋಣ ಅಂದ್ರೆ ತಲೆನೋವು ಬಂತಲ್ಲಪ್ಪ ಅಂತ ಆಕ್ಚುಲಿ ಒಂದ್ ಹಾಫ್ ಅನ್ ಅವರ್ ಮಲ್ಕೊಂಡು ಎದ್ದ ನಾನು, ಅಂದ್ರೂ ಕಮ್ಮಿ ಆಗಿರ್ಲಿಲ್ಲ. ಬಟ್ ಎಲ್ಲಾದ್ರು ಕಮೆಂಟ್ಸ್ ನೋಡಿದ್ರೆ ತಲೆನೋವು ಬಂತು, ಸುತ್ತು ಅಂದ್ರೆ ಅಮ್ಮಂಗೂ ಕೇಳ್ದೆ, ಅಮ್ಮಂಗೂ ಹಾಕ್ಸಿದೆ ನಂಬರ್, ಅಮ್ಮಂಗೆ ಅಕ್ಕಂಗೆ. ಅವರು ಎಲ್ಲಾರು ತಲೆ ಸುತ್ತು ಇದು ತಲೆನೋವು ಇದು ಅಂತ ಅಂದ್ರು. ನನಗ್ ನೋಡ್ರೆ ಉಲ್ಟಾನೇ ಅನ್ನಿಸ್ತು, ಏನಪ್ಪ ನಾವು ಒಬ್ಳಿಗೆ. ಅದೇ ಸರ್, ತಲೆನೋವು ಬಂದಿತ್ತು ನಂಗೆ, ತುಂಬಾ ಇತ್ತು ತಲೆನೋವು, ಹೋಯ್ತು ತಲೆನೋವು, ಫುಲ್ ಫ್ರೆಶ್ ಆಗಿದ್ದೇನೆ. ಫುಲ್ ಫ್ರೆಶ್ ಆಗಿದ್ರೆ? ಹಾ ಸರ್, ಬಹಳ ಖುಷಿ ಆಗ್ತಾ ಇತ್ತು ನನಗೆ. ನೋಡಿ, ಒಂದು ನಂಬರ್ 2 ಬರ್ಕೊಳೋದ್ರಿಂದ ಎಷ್ಟು ನಿಮಿಷಕ್ಕೆ ನಿಮ್ಗೆ ರಿಸಲ್ಟ್ ಸಿಕ್ತು? 47 ಹಾಕಿದ್ ನಾನು, ಈಗ 84. 10 ನಿಮಿಷಕ್ಕೆ? ಹಾ, ಆಗಿದೆ ಸರ್, ಬೇಗನೆ ಆಗಿದೆ. ನಾನು ಅವಾಗ್ಲೇ ಕಮೆಂಟ್ ಹಾಕ್ದೆ, ನನಗೆ ಉಲ್ಟಾ ರಿಸಲ್ಟ್ ಬಂದಿದೆ. ಬಟ್ ಗುಡ್ ಥಿಂಗ್ ಅಂತ ಹೇಳಿ. ಅಂಡ್ ಜಾಕೆಟ್ ತುಂಬಾ ಚಳಿ ಇದೆ ಸರ್, ಹುಬ್ಳಿನ ಮಾತಾಡ್ತು. ಜಾಕೆಟ್ ತುಂಬಾ ಚಳಿ ಇದೆ, ಆ ಜಾಕೆಟ್ ಅನ್ನು ಬಿಚ್ಚಿ ಕೂತಿದ್ದೀನಿ. ಆ ಬಾಡಿ ಹೀಟಿಗೆ ಮೈ ಎಲ್ಲ ಸೆಟ್ ಆಗೋಯ್ತು. ಸೂಪರ್. ಈ ನಂಬರ್ 2 ಹಾಕೊಂಡು ಕೆಲವರಿಗೆ ತಲೆನೋವು ಹೋಗಿದೆ, ಕೆಲವರಿಗೆ ತಲೆನೋವು ಬಂದಿದೆ, ಇನ್ನು ಕೆಲವರಿಗೆ ಏನಾಗಿಲ್ಲ. ಓಕೆ, ಇದನ್ನ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಏನಾಯ್ತು ನಿಮ್ಮಲ್ಲಿ ಅಂತ. ಈ ನಂಬರ್ 2 ಇದೆ ಅಲ್ವಾ, ಡಾರ್ಕ್ ಬ್ಲೂ, ಇದ್ರದ್ದು ಗುಣ ಏನಪ್ಪಾ ಅಂತಂದ್ರೆ ಚಲನೆ. ಏನು? ಚಲನೆ. ಯಾವ್ದ್ರದ್ದು ಚಲನೆ? ಗುಣ ಯಾವ್ದ್ರದ್ದು? ವಾಯು ತತ್ವ. ಆಯುರ್ವೇದದಲ್ಲಿ ವಾತ ಅಂತಾರೆ, ವಾಯು ಅಂತೀವಿ. ಆಡು ಭಾಷೆನಲ್ಲಿ ಹೇಳೋದಾದ್ರೆ ಗಾಳಿ. ಈ ಒಂದು ಡಾರ್ಕ್ ಬ್ಲೂಗೆ ಏನಿರುತ್ತಪ್ಪ ಅಂದ್ರೆ ಗಾಳಿಯ ಗುಣ ಇರುತ್ತೆ. ಗಾಳಿಯ ಗುಣ ಏನು? ಪಂಚಭೂತಗಳಲ್ಲಿ ಚಲಿಸೋದು. ಕಲ್ಲು ಚಲಿಸಲ್ಲ, ನೀರು ಚಲಿಸುತ್ತೆ ಸ್ವಲ್ಪನೇ, ಬೆಂಕಿ ಚೂರು. ಬಟ್ ಅತಿ ಹೆಚ್ಚು ಚಲನೆ ಇರ್ತಕ್ಕಂಥ ಒಂದು ತತ್ವ, ಎಲಿಮೆಂಟ್ ಯಾವ್ದಪ್ಪ ಅಂತಂದ್ರೆ ಗಾಳಿ, ವಾಯು. ಕೆಲವರಿಗೆ ಏನಾಗ್ಬಿಟ್ಟಿರುತ್ತಂದ್ರೆ ಆ ಮಸಲ್ಸ್ ಎಲ್ಲ ಸ್ಟಿಫ್ ಆಗ್ಬಿಟ್ಟಿರ್ತತೆ. ಬ್ರೇನ್ ಮಸಲ್ಸು, ಶೋಲ್ಡರ್ ಮಸಲ್ಸು, ನೀ ಮಸಲ್ಸು, ಮಂಡಿದು ಹೆಂಗಾದ್ರೆ ಸ್ಟಿಫ್, ಮಸಲ್ಸ್ ಹಿಂಗ್ ಫ್ರೀ ಇರ್ಬೇಕು, ಅವ್ರ ಮಸಲ್ ಸ್ಟಿಫ್ ಆಗ್ಬಿಟ್ಟಿರ್ತತೆ. ಆ ಮಸಲ್ ಸ್ಟಿಫ್ನೆಸ್ ಇಂದ ಅವ್ರಿಗೆ ತಲೆನೋವು, ಕತ್ತು ನೋವು ಬರ್ತಿರ್ತತೆ. ಯಾವಾಗ ನಂಬರ್ 2 ಡಾರ್ಕ್ ಬ್ಲೂ ಹಾಕ್ತಾರೋ ಆ ಮಸಲ್ ಎಲ್ಲ ಚಲಿಸಕ್ ಸ್ಟಾರ್ಟ್ ಆಗುತ್ತೆ, ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ. ಅವಾಗ ಅವ್ರಿಗೆಲ್ಲ ಕತ್ತು ಬಿಟ್ಟಂಗೆ, ತಲೆ ಅಳಾರಾದಂಗೆ. ಸಂಪದ್ ಅವ್ರು ಹೇಳಿದ್ರಲ್ಲ, ಹಾಕೊಂಡ್ಮೇಲೆ ತಲೆನೋವು ಹೋಗ್ಬಿಡುತ್ತೆ ಅಂತ. ಯಾಕೆ ತಲೆನೋವು ಹೋಯ್ತು ನಿಮ್ಗೆ ಅಂತಂದ್ರೆ, ನಿಮ್ಮ ದೇಹದಲ್ಲಿ ಚಲನೆ ಇರ್ಲಿಲ್ಲ, ಮಾಂಸ ಖಂಡಗಳಲ್ಲಿ ಚಲನೆ ಇರ್ಲಿಲ್ಲ. ಆ ಚಲನೆ ಇಲ್ದಂಗ ಅವು ಸೆಟ್ಕೊಂಡ್ಬಿಟ್ಟಿದ್ವು. ಯಾವಾಗ ನಂಬರ್ 2 ಕೊಟ್ಟು ಆ ಮಸಲ್ಸ್ ಫ್ರೀ ಆಯ್ತು.
ನಿಮ್ ತಲೆನೋವು, ಕತ್ತು ನೋವು ಎಲ್ಲ, ಮಂಡಿ ನೋವು ಎಲ್ಲ ಹೋಯ್ತು. ಇನ್ನೊಬ್ರು ಹೇಳಿದ್ರು ನನಗೆ, ಯಾರು, ಸೋಮಶೇಖರ್ ಅವರು, ಸುಸ್ತಿತ್ತು ಹೋಗ್ಬಿಡ್ತು. ಯಾಕೋಯ್ತು? ನಿಮ್ಮ ಮಾಂಸ ಖಂಡಗಳಿಗೆ ನಾನು ಚಲನೆ ಕೊಟ್ಟಿದ್ದೀನಿ. ಯಾವಾಗ ಚಲನೆ ಕೊಡ್ತೀವೋ ಅವು ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲಿ ಇಲ್ಲಿ ಸುತ್ತಾಡಿ ಸುಸ್ತಾಗ್ಬಿಟ್ಟಿರ್ತೀಯ. ಮಾಂಸಖಂಡಗಳು ಹೇಳುತ್ತೆ, ಅಯ್ಯೋ ಕಣ್ಣು, ನನ್ ನೋಡಕ್ ಆಗಲ್ಲಪ್ಪ, ಕಣ್ಣು ಸುಸ್ತಾಗ್ತೈತೆ. ಗಂಟ್ಲು, ಮಾತಾಡಕ್ ಆಗಲ್ಲಪ್ಪ, ಸುಸ್ತಾಗ್ತೈತೆ. ಕುತ್ಕ ಅಂದ್ರೆ, ಅಯ್ಯೋ ಕುತ್ಕೊಳಕ್ ಆಗಲ್ಲಪ್ಪ, ಹಂಗೆ ಸೋಫಾ ಮೇಲೆ ಹಂಗೆ ಮಲಿಕೊಂಡ್ಬಿಡ್ತೀನಿ. ಯಾಕೆ? ನಿಮ್ಮ ಮಾಂಸಖಂಡಗಳಲ್ಲಿ ಚಲನೆ ಕಡಿಮೆ ಆಗಿದೆ, ಅದಕ್ಕೆ ಬಾಡಿ ಸುಸ್ತಾಗಿದೆ. ನಾನೇನ್ ಮಾಡಿದೆ? ಆ ಚಲನೆ ಕೊಟ್ಟೆ ವಾಯು ತತ್ವದಿಂದ. ಫ್ರೆಶ್ ಆಗಿ ಇನ್ನು ಏನ್ ಹೇಳ್ತಾನೆ ಬಸವರಾಜ್ ಕೇಳೋಣ ಅಂತ. ಬಾಡಿ ಎಲ್ಲ ಆಕ್ಟಿವ್ ಆಯ್ತು. ಅಷ್ಟೇ ಕೊಟ್ಟಿದ್ದು, ನಾನೇನು ಮಾಡಿಲ್ಲ, ನಿಮಗೆ ಚಲನೆ ಕೊಟ್ಟೆ. ಮತ್ ಇನ್ನೊಬ್ರಿಗೆ ಯಾಕೆ ತಲೆನೋವು ಬಂತು? ಅವರ ದೇಹದಲ್ಲಿ ಆಲ್ರೆಡಿ ವಾಯು ತತ್ವ ಇದೆ. ಇವರೆಲ್ಲ ಬೆಟರ್ ಆದ್ರೆ ಅಂದ್ರಲ್ಲ, ಅವ್ರಿಗೆಲ್ಲ ವಾಯು ಕಮ್ಮಿ ಇತ್ತು. ಯಾರಿಗಾದ್ರೂ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಏನಂತ ಗೊತ್ತಾ? ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯಾ, ಆರ್ಟ್ ಎಲ್ಲ ಹೋಗ್ತಾ ಇದೆ ನಿಂದು. ಅವರೇ ಹೇಳ್ತಾರೆ, ಪಲ್ಸ್ ರೇಟ್ ನಿಂದ 40ಕ್ಕೆ ಬಂದ್ಬಿಟ್ಟಿದೆ, 38ಕ್ಕೆ ಬಂದ್ಬಿಟ್ಟಿದೆ, 50ಕ್ಕೆ ಬಂದ್ಬಿಟ್ಟಿದೆ, ಹುಷಾರು, ಆರ್ಟ್ ಡಿಟೋರೇಟ್ ಆಗ್ತಾ ಇದೆ ಅಂತಾರೆ. ಅವ್ರಿಗೆಲ್ಲ ಒಂದೇ ಮಾಡಿ. ನಂಬರ್ 2, ಇದು ತಲೆ ಭಾಗ, ಎದೆ ಭಾಗ, ಇದು ಆರ್ಟ್ ರಿಫ್ಲೆಕ್ಸ್. ನಂಬರ್ 2 ಡಾರ್ಕ್ ಬ್ಲೂ ಮಾಡಿ, ಆಗ್ಬಿಟ್ಟು ಆರ್ಟ್ ರೇಟ್ ಚೆಕ್ ಮಾಡಿ ಪಲ್ಸ್ ಆಕ್ಸಿಮೀಟರ್ ಇಂದ. 100% ನಿಮ್ಮ ಆರ್ಟ್ ರೇಟು 40-45 ಇರೋದು 55-60 ಮೇಲಕ್ಕೆ ಹೋಗುತ್ತೆ. ಯಾವ ಡಾಕ್ಟರ್ ಹೇಳಿರ್ತಾರಲ್ಲ ಆರ್ಟ್ ಎಜೆಕ್ಷನ್ ಫ್ಯಾಕ್ಟರ್ ಕಮ್ಮಿ ಇದೆ ಅಂತ, ಅವರೇ ಹೇಳ್ತಾರೆ ಇಂಪ್ರೂವ್ ಆಗಿದೆ ಅಂತ. ಏನ್ ಮಾಡಿದ್ರಿ ಅಂತಾರೆ. ಏನಿಲ್ಲ, ಒಂದೇ, ನಂಬರ್ 2 ಡಾರ್ಕ್ ಬ್ಲೂ. ನಿಮ್ಮ ದೇಹದಲ್ಲಿ ಅತಿ ಹೆಚ್ಚು ಚಲನೆ ಬೇಕಾಗಿರ್ತಕ್ಕಂಥ ಅಂಗಗಳು ಯಾವ್ಯಾವಪ್ಪ ಅಂದ್ರೆ 2. ಒಂದು ಆರ್ಟ್, ಇನ್ನೊಂದು ಕಣ್ಣು. ಯಾರಿಗಾದ್ರೂ ಆರ್ಟ್ ತೊಂದರೆ ಆಗ್ತಾ ಇದೆ ಅಂದ್ರೆ, ಆರ್ಟಲ್ಲಿ ತೊಂದರೆ ಆಗಿದೆ ಅಂದ್ರೆ ಮೊದಲು ಅಲ್ಲಿ ವಾಯುನೇ ಕಮ್ಮಿ ಆಗೋದು. ಯಾರಿಗಾದ್ರೂ ಆರ್ಟ್ ವೀಕ್ ಆಗಿದೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಅಲ್ಲಿ ವಾಯು ಕಮ್ಮಿ ಆಗಿರುತ್ತೆ. ಯಾಕೆ ಗೊತ್ತಾ? ವಾಯು ಅಂದ್ರೇನೆ ಚಲನೆ, ಆರ್ಟ್ ಅಂದ್ರೂ ಚಲನೆ. ಲಬ್ ಡಬ್ ಎಷ್ಟೆಲ್ಲ ಮಾಡ್ತೀರಾ. ಮೊನ್ನೆ ಪೇಷಂಟ್ ಬಂದಿದ್ದ, ವಾರಕ್ಕೆ 3 ಸತಿ ECG ಮಾಡಿಸ್ತಾನೆ ಅಂತ ಅವನು. ಯಾಕೆಂದ್ರೆ ಭಯ ಸರ್ ಆರ್ಟಿಗೆ ಏನೋ ಆಗುತ್ತೆ ಅಂತ. ಅವನಿಗೆ ಸೇಮ್ ನಂಬರ್ ಕೊಟ್ಟೆ, ನಂಬರ್ 2 ಕೊಟ್ಟು ಎಂಜಾಯ್ ಮಾಡಿ ಅಂತ ಹೇಳಿದೆ. ನಿಮಗೆ ಭಯ ಯಾವಾಗ ಆಗುತ್ತೆ? ಆರ್ಟ್ ಅಲ್ಲಿ ಎನರ್ಜಿ ಕಮ್ಮಿ ಆದಾಗ ಭಯ ಆಗೋದು. ಯಾವಾಗ ನಂಬರ್ 2 ಡಾರ್ಕ್ ಬ್ಲೂ ಮಾಡ್ತಿರೋ, ಆರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಮೈ ಬಿಸಿ ಆಗುತ್ತೆ. ತುಂಬಾ ಜನ ಹೇಳಿದ್ರಲ್ವಾ ಇವಾಗ ಪಾರ್ಟಿಸಿಪೆಂಟ್ಸ್, ಮೈ ಬಿಸಿ ಆಗುತ್ತೆ ಸರ್, ಸ್ವೆಟ್ ಆಗ್ತಿದೆ ಸರ್. ಮೈ ಬಿಸಿ ಆಗ್ತಿದ್ರೆ ಅಂದ್ರೆ ನೀನ್ 10 ವರ್ಷ ಕಮ್ಮಿ ಆಗೈತೆ ಅಂತ. ಏಜ್ ಆಗ್ತಾ ಬಾಡಿ ತಣ್ಣಗಾಗ್ತೈತೆ, ಅವಾಗ ರೋಗಗಳು ಬರೋದು. ನೋಡಿ, ಒಂದು ನಂಬರ್ 2 ಡಾರ್ಕ್ ಬ್ಲೂ ಹಾಕಿ ಸಂಪತ್ ಅವ್ರು ಹೇಳಿದ್ರು, ನಾನು ಜರ್ಕಿಟ್ ಹಾಕೊಂಡು ಕೂತ್ಕೊಂಡಿದ್ದೆ, ತೆಗ್ದಾಕ್ಬಿಟ್ಟೆ ಅಂತ. ಎದಕ್ ತೆಗೆದ್ರಿ? ಆ ಬಿಸಿ ಬಂತು. ಆ ಸರ್ಕ್ಯುಲೇಷನ್ ಯಾರು ಕೊಟ್ಟಿದ್ದು? ಆರ್ಟಿಗೆ ಎನರ್ಜಿ ಕೊಟ್ಟವ್ರು ಯಾರು? ಡಾರ್ಕ್ ಬ್ಲೂ. ನೀವೇ ಡಿಸೈಡ್ ಮಾಡಿ ಯಾರು ಆಗ್ಬೇಕು, ಯಾರು ಆಗ್ಬಾರ್ದು. ನಂಬರ್ 2 ಡಾರ್ಕ್ ಬ್ಲೂ ಹಾಕಿದ್ಮೇಲೆ ತಲೆನೋವು, ತಲೆ ಸುತ್ತು ಬಂತ, ನಿಮ್ಗೆ ಯಾರಿಗೂ ವಾಯು ಬೇಕಾಗಿಲ್ಲ, ಹಾಕಕ್ ಹೋಗ್ಬೇಡಿ. ಯಾರ್ಯಾರು ನಂಬರ್ 2 ಹಾಕಿದ್ಮೇಲೆ ನಾ ಚೆನ್ನಾಗಾಯ್ತು ಅಂತ ಹೇಳ್ತಿದ್ರಲ್ಲ, ನಾಳೆನೂ ಒಂದು 10 ನಿಮಿಷ ಹಾಕಿ, ಒಳ್ಳೇದಾಗತ್ತೆ. ಸಿಂಪಲ್ ಅಪ್ಪ. ಕಲರ್ ಥೆರಪಿ ನಂಗೆ 4 ಗಂಟೆ 5 ಗಂಟೆ ಬರ್ಕೊಳೋದು ಇಲ್ಲ. ಒಂದ್ ನಂಬರ್ ಹಾಕಿದ್ರೆ ಸಾಕು, ಒಂದ್ ಅರ್ಧ ಗಂಟೆ ಗಳಿಸ್ಕೊಂಬಿಡಿ ಸಾಕು. ಅದ್ರ ಕೆಲಸ ಅದ್ ಮಾಡಿರ್ತೈತೆ ಆಲ್ರೆಡಿ. ಫಸ್ಟ್ ವಾರ 2ನೇ ವಾರ ದಿನಕ್ಕೆ ಅರ್ಧ ಗಂಟೆ ಬರ್ಕೊಳ್ಳಿ. 3ನೇ ವಾರದಿಂದ ಚೆನ್ನಾಗಾಯ್ತು ಅಂತ ನಿಮ್ಗೆ ಅನ್ಸುತ್ತಾ? ದಿನ ಬರೆಯೋದು ಬೇಡ, 2 ದಿನಕ್ಕೋ 3 ದಿನಕ್ಕೋ ಒಂದ್ಸತಿ ನಂಬರ್ ಹಾಕಿ. ಇಲ್ಲಿ 2 ಎಫೆಕ್ಟ್. ಒಂದು ಸಂಖ್ಯೆ, ಆ ನಂಬರ್ ಎಫೆಕ್ಟು ಬರುತ್ತೆ. ಆ ಕಲರ್, ಆಲ್ರೆಡಿ ನಿಮ್ಗೆ ಕಲರ್ ಥೆರಪಿ ಎಕ್ಸ್ಪೀರಿಯನ್ಸ್ ಆಗಿದೆ, ಆ ಕಲರ್ ಎಫೆಕ್ಟು ಬರುತ್ತೆ. ಇನ್ನೇನ್ ಬೇಕು?